ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ಸೊ ತುಂಬ ಜನ ಕೇಳಿದರು ನಮ್ಮ ಸಬ್ಸ್ಕ್ರೈಬರ್ಸು, ಅಕ್ಕ ಡೈಲಿ ವ್ಲಾಗ್ಸ್ ಮಾಡಿ ನೀವು, ತುಂಬ ಚೆನ್ನಾಗಿರುತ್ತೆ ಅಂತ. ಬಟ್ ನನಗೆ ಅಷ್ಟೊಂದು ಕಂಫರ್ಟ್ ಅನ್ನಿಸ್ತಿರ್ಲಿಲ್ಲ. ಹಾಗಾಗಿ ಈ ಥರ ಅಂದ್ಕೊಳ್ತಾ ಇದ್ದೆ ಮಾಡೋಣ ಅಂತ. ಬಟ್ ನೆಕ್ಸ್ಟ್ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡ್ತಾನೆ ಇದೆ. ಆ್ಯಂಡ್ ಫೈನಲಿ ಇವತ್ತು ಟ್ರೈ ಮಾಡಿದ್ದೀನಿ ಚಿಕ್ಕದಾಗಿ. ಸೊ ಹಾಗಾಗಿ ಇದು ಮಾರ್ನಿಂಗಿಂದ ಲೈಕ್ ಆಫ್ಟರ್ನೂನ್ವರೆಗೂ ಅಷ್ಟೇ ವ್ಲಾಗ್ ಆಗಿರುತ್ತೆ. ಜಸ್ಟ್ ಏನಿಲ್ಲ, ಸಿಂಪಲಾಗಿ ತೋರಿಸಿದ್ದೀನಿ. ನಾನು ಏನು ಮಾಡ್ತಿದ್ನಲ್ಲ ಅದನ್ನೇ ಕ್ಲಿಪ್ಸ್ ತೆಗೆದು ಇದೊಂಥರ ಪ್ರಾಕ್ಟೀಸ್ ಆಗುತ್ತೆ ಅಂತ. ಆ್ಯಂಡ್ ಇಲ್ಲೇನು ಅಂತಂದರೆ ನಮ್ಮ ಪಿಂಟುನ ವಾಕಿಂಗ್ ಕರ್ಕೊಂಡು ಬಂದಿದ್ದೀವಿ. ಬೆಳಗ್ಗೆ ಅರೌಂಡ್ 8 o'clock ಆಗಿದೆ. ಸೊ ಏನು ಅಂತಂದರೆ ಆರಾಧ್ಯನ ಸ್ಕೂಲ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಹಾಗಾಗಿ ಸ್ವಲ್ಪ ಲೇಟಾಗೇ ಎದ್ದೇಳ್ತೀವಿ ಈಗ. ಒನ್ಸ್ ಅವಳು ಸ್ಕೂಲ್ ಸ್ಟಾರ್ಟ್ ಆದರೆ ಎಲ್ಲನೂ ಚೇಂಜಸ್ ಆಗುತ್ತೆ, ಲೈಕ್ ನಮ್ಮ ಲೈಫ್ ಸ್ಟೈಲಲ್ಲಿ. ಏನಕ್ಕಂದರೆ ತುಂಬ ಬೇಗ ಎದ್ದೇಳೋ ಅಭ್ಯಾಸ ಇಲ್ಲ ನನಗೆ. ಮೊದಲಿಂದನೂ ಅಷ್ಟೇ, ಕಾಲೇಜ್ ಟೈಮಿಂದನೂ ನನಗೆ ನೈಟ್ ಟೈಮ್ ಎಲ್ಲ ಓದಿ ಮಲಗ್ತಿದ್ದೆ. ಹಾಗಾಗಿ ಬೆಳಗ್ಗೆ ಸ್ವಲ್ಪ ಲೇಟಾಗೇ ಎದ್ದೇಳೋ ಅಭ್ಯಾಸ ಆಯಿತು. ಬಟ್ ಇನ್ನು ಮುಂದೆ ಹಾಗಲ್ವಲ್ಲ, ಆರಾಧ್ಯನ್ 7:30ಗೆಲ್ಲ ಶಾರ್ಪ್ 7:30ಗೆ ಸ್ಕೂಲ್ ಸ್ಟಾರ್ಟ್ ಆಗೋದು. ಸೊ ಹಾಗಾಗಿ ಅವಳದು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಬೇಕು ಅಂದರೆ ಮಿನಿಮಮ್ ಒಂದು 5:30ಗೆ ಎದ್ದೇಳಲೇಬೇಕು. ಸೊ ನೋಡೋಣ ಎಷ್ಟರವರೆಗೆ ಆಗುತ್ತೆ ಅನ್ನೋದು. ಸೊ ಇಲ್ಲೇನು ಅಂತಂದರೆ ಪಿಂಟುನ ವಾಕಿಂಗ್ ಕರ್ಕೊಂಡು ಬಂದಿದ್ನಲ್ಲ, ಸೊ ಕರ್ಕೊಂಡು ಬರೋದಕ್ಕೂ ಮುಂಚೆ ನಾನು ಒಂದೆರಡು ಗ್ಲಾಸ್ ನೀರು ಕುಡಿದು ಕರ್ಕೊಂಡು ಬಂದಿದ್ವಿ ವಾಕಿಂಗಿಗೆ, ನಾನು ಆರಾಧ್ಯ. ಆ್ಯಂಡ್ ಅವನಿಗೆ ಈ ಥರ ಮಾರ್ನಿಂಗ್ ಟೈಮಲ್ಲಿ ಹೊರಗಡೆ ಕರ್ಕೊಂಡು ಬಂದರೆ ತುಂಬಾ ಇಷ್ಟ ಪಿಂಟುಗೆ. ಅವನಿಗೂ ಸ್ವಲ್ಪ ಮನೆಯಲ್ಲೇ ಇದ್ದು ಈ ಥರ ಹೊರಗಡೆ ಕರ್ಕೊಂಡು ಬಂದಾಗ ಅವನಿಗೂ ಫ್ರೆಶ್ ಫೀಲ್ ಆಗುತ್ತೆ. ಸೊ ವಾಕಿಂಗ್ ಎಲ್ಲ ಮುಗಿಸಿ ಲೈಕ್ ಮನೆಗೆ ಹೋದ್ಮೇಲೆ ಲೈಕ್ ಬ್ರೇಕ್ಫಾಸ್ಟ್ಗೆ ಏನು ತೊಗೊಂಡ್ವಿ ಅನ್ನೋದನ್ನ ನಾನು ತೋರಿಸ್ತೀನಿ ನಿಮಗೆ. ಹಾಗೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ರೆ ಅಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಯಾವ ರೀತಿಯಾಗಿ ಕಂಟೆಂಟ್ ಇಷ್ಟ ಆಗುತ್ತೆ ನನ್ನ ವೀಡಿಯೋಸಲ್ಲಿ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಆ್ಯಂಡ್ ಅದೇ ರೀತಿ ಲೈಕ್ ಅದಕ್ಕೆ ರಿಲೇಟೆಡ್ ಆಗಿರೋ ವೀಡಿಯೋಸ್ನ ನಾನು ಆದಷ್ಟು ತರೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಏನು ಅಂತಂದರೆ ಮೇಯ್ನಾಗಿ ಫುಡ್, ಫಿಟ್ನೆಸ್ ಆ್ಯಂಡ್ ಬ್ಯೂಟಿ ಬಗ್ಗೆ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಕೆಲವೊಮ್ಮೆ ಲೈಕ್ ಲೈಫ್ ಸ್ಟೈಲ್ ರಿಲೇಟೆಡ್ ವೀಡಿಯೋಸು ಬರುತ್ತೆ. ಇವಾಗ ಇದು ಮಾಡ್ತಿದ್ದೀನಿ. ಬೇಬಿ ಬ್ರಷ್ ಮಾಡಿಯಾ? ಅವಾಗೆ ಮಾಡಿಯಲ್ಲ, ಕರೆಕ್ಟಾಗಿ ಹೇಳಿ, ಸುಳ್ಳು ಹೇಳ್ಬೇಡ. ಓಕೆ, ಮಾಡ್ಕೊಳ್ಳ ನಿಮಗೆ. ಇಲ್ಲೇನು ಅಂದರೆ ಕಾಫಿ ಮಾಡ್ತಿದ್ದೀನಿ ನಾನು. ನನಗಲ್ಲ, ಅಜ್ಜಿಗೆ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಅಜ್ಜಿನೂ ಇರ್ತಾರೆ ನಮ್ಮ ಜೊತೆ. ನನಗೆ ಟೀ ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ. ಯಾವಾಗಾದರೂ ಸಮ್ಟೈಮ್ಸ್ ಕಾಫಿ ಅಂದರೆ ಮಾರ್ನಿಂಗ್ ಇಲ್ಲಾಂದರೆ ಈವ್ನಿಂಗ್ ಟೈಮಲ್ಲಿ ಕುಡಿಬೇಕು ಅನಿಸಿದಾಗ ಮಾತ್ರ ಕಾಫಿನ ಕುಡಿತಿರ್ತೀನಿ. ಸೊ ಅದು ಬಿಟ್ಟು ಈ ಥರ ಅಭ್ಯಾಸ ಇಲ್ಲ. ಒಬ್ಬೊಬ್ರಿಗೇನು ಆಲ್ಮೋಸ್ಟ್ ಎಲ್ರಿಗೂ ಕಾಫಿ ಲೈಕ್ ಟೀ ಕುಡಿಯೋ ಅಭ್ಯಾಸ ಇದ್ದೇ ಇರುತ್ತೆ. ಆ್ಯಂಡ್ ಅಮ್ಮಗೂ ಅಷ್ಟೇ, ನಮ್ಮ ಅಮ್ಮಗೆ ಟೀ ಅಂದರೆ ತುಂಬ ಇಷ್ಟ ಆಗ್ತಿತ್ತು ಅವ್ರಿಗೆ. ಲೈಕ್ ದಿನ 3 to 4 times ಟೀ ಕುಡಿತಿದ್ರು ಅವರು. ಟೀ ಇಲ್ಲ ಅಂತಂದರೆ ಮುಂದಿನ ಕೆಲಸ ಮಾಡೋದಕ್ಕೆ ಲೈಕ್ ಆಗ್ತಾನೇ ಇರಲಿಲ್ಲ ಅಂತ ಹೇಳ್ತಿದ್ರು. ಸುಮ್ಮನೆ ಇರು ಬೇಬಿ, ನಾನು ಕೆಳಗೆ ಇಳಿಸ್ಬಿಡ್ತೀನಿ. ಮತ್ತೆ ಪಿಂಟುಗೆ ಇಷ್ಟ ಮ್ಯಾಂಗೋ. ಪಿಂಟು ಮ್ಯಾಂಗೋ ತಿಂತೀಯಾ? ಹಾಂ, ಭಾಳ ಇಷ್ಟ ಪಿಂಟು. ನಿಂಗೆ ಇಷ್ಟನಾ ಮ್ಯಾಂಗೋ? ಎಷ್ಟು ಇಷ್ಟ? ಯಾಕೆ ಇಷ್ಟ? ಅಯ್ಯೋ, ಇಷ್ಟ ಅಂದರೆ ಮ್ಯಾಂಗೋ ಕೇಳ್ತೀನಲ್ಲ. ಇಲ್ಲಿ ಬಂದುಬಿಟ್ಟು ನಾನು ಬ್ರೇಕ್ಫಾಸ್ಟ್ಗೆ ಚಿಯಾ ಪುಡ್ಡಿಂಗ್ ಮಾಡ್ತಿದ್ದೀನಿ. ಸೊ ಮನೇಲಿ ಮ್ಯಾಂಗೋಸ್ ತೊಗೊಂಡು ಬಂದರೆ ಕಂಪಲ್ಸರಿ ಈ ರೆಸಿಪಿನ ಮಾಡ್ತೀವಿ. ನನಗೂ ತುಂಬ ಇಷ್ಟ, ಹಾಗೆ ಆರಾಧ್ಯಗೂ ತುಂಬ ಇಷ್ಟ ಈ ರೆಸಿಪಿ. ಈ ಚಿಯಾ ಪುಡ್ಡಿಂಗ್ ನಾನು ವೆಯ್ಟ್ ಲಾಸಿಗೆ ತೋರಿಸಿದ್ದೆ, ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ. ಬ್ರೇಕ್ಫಾಸ್ಟ್ ಅಥವಾ ಲಂಚಿಗೆ ತೊಗೋಬೋದು. ಸೊ ಆರಾಧ್ಯಕ್ಕೆ ಕೊಡ್ಬೋದು, ಅಂದರೆ ಚಿಕ್ಕ ಮಕ್ಕಳಿಗೆ ಕೊಡ್ಬೋದಾ ಅಂತ ಡೌಟ್ ಬರ್ಬೋದು. ಚಿಯಾ ಸೀಡ್ಸ್ ಅನ್ನೋದು ತುಂಬ ಹೆಲ್ದಿ ಫುಡ್ಡು. ಅದರಲ್ಲಿ ನಮಗೆ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸು, omega-3 ಫ್ಯಾಟಿ ಆ್ಯಸಿಡ್ಸು ಆ್ಯಂಡ್ ತುಂಬ ನ್ಯೂಟ್ರಿಯನ್ಸ್ ಇರೋವಂಥ ಫುಡ್ ಅದು ಆ್ಯಕ್ಚುಲಿ. ಸೊ ಹಾಗಾಗಿ ಮಕ್ಕಳಿಗೆ ವೀಕ್ಲಿ 1-2 ಸಲ ಕೊಟ್ಟರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಹೆಲ್ದಿ ಬ್ರೇಕ್ಫಾಸ್ಟ್ ಅವ್ರಿಗೆ ಕೊಟ್ಟಂಗಾಗುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ.
ತುಂಬ ಜನ ಅಕ್ಕ ಚಿಯಾ ಸೀಡ್ಸ್ ಅಂದರೆ ಏನು, ಕನ್ನಡದಲ್ಲಿ ಏನಂತ ಕರೀತಾರೆ ಅಂತ ಕೇಳಿದರು. ಚಿಯಾ ಸೀಡ್ಸ್ ನಾನು ಸರ್ಚ್ ಮಾಡಿ ನೋಡಿದೆ, ಅದಕ್ಕೆ ಕನ್ನಡದಲ್ಲಿ ಹೆಸರು ಅನ್ನೋದು ಇಲ್ಲಿ ನನಗೆ ಸಿಗಲಿಲ್ಲ. ಚಿಯಾ ಬೀಜಗಳಂತಲೇ ಬಂತು. ನೀವು ಯಾವ ಬ್ರ್ಯಾಂಡಿನ ಚಿಯಾ ಸೀಡ್ಸ್ ಯೂಸ್ ಮಾಡ್ತೀರಿ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳಿದರು. ಸೊ ನಾನು ಯೂಸ್ ಮಾಡೋದು ಲೈಕ್ ಯಾವುದು ಅಂತೇಳಿ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಬೇಕಿದ್ದರೆ ಚೆಕ್ ಮಾಡಿ ನೀವು. ಸೊ ನೈಟೇ ನಾನು ಚಿಯಾ ಸೀಡ್ಸ್ನೆಲ್ಲ ಸೋಪ್ ಮಾಡಿ ಇಟ್ಟಿದ್ದೆ ನೋಡಿ. ಈ ರೆಸಿಪಿನ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆರಾಧ್ಯ ಇಷ್ಟನಾ ನಿಮಗೆ? ಎಷ್ಟು ಇಷ್ಟ? ತುಂಬ ಇಷ್ಟ ಅವಳಿಗೆ. ಲೈಕ್ ಹೆಲ್ದಿ, ಒಂಥರ ಹೆಲ್ದಿ ಅಲ್ಲ. ಸೊ ವೀಕ್ಲಿ ಒಂದು 2 ಸಲವೂ ಕೊಡ್ಬೋದು, ಮಕ್ಕಳಿಗೆ ಏನೂ ಆಗಲ್ಲ. ತುಂಬ ಹೆಲ್ದಿ ಆಗಿರೋವಂಥ ಒಂದು ಇದು ಬ್ರೇಕ್ಫಾಸ್ಟ್. ಚಿಯಾ ಪುಡಿಂಗಲ್ಲಿ ಮ್ಯಾಂಗೋ ಫ್ರೂಟಲ್ಲಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮ್ಯಾಂಗೋಸ್ ಇದ್ದರೆ ಖಂಡಿತ ಈ ರೆಸಿಪಿನ ಮಾಡ್ತಿರ್ತೀನಿ. ಹಾಗಾಗಿ ಇಷ್ಟ ಅಂತ ಎದ್ರಾಗ ಕೊಳ್ಳಿ, ನೀನು ಬೌಲಲ್ಲಿ ಕೊಳ್ಳೋ. ನಾನಿಲ್ಲಿ 3 ಬೌಲ್ಸ್ ಅಷ್ಟು ಚಿಯಾ ಪುಡಿಂಗ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಟೈಮ್ ಇಲ್ಲ ನಮಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಅಂತಂದರೆ ಅಂಥವ್ರಿಗೆ ಬೆಸ್ಟ್ ಆಪ್ಷನ್ ಇದು. ತುಂಬ ನ್ಯೂಟ್ರಿಡೆನ್ಸ್ ಆಗಿರುವಂಥ ಫುಡ್ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಸೊ ಇದನ್ನು ನೀವು ಲಂಚ್ಗೆ ಬೇಕಿದ್ರೂ ತೊಗೋಬೋದು. ಆದಷ್ಟು ನೈಟ್ ಟೈಮಲ್ಲಿ ಅವಾಯ್ಡ್ ಮಾಡಬೇಕಿದ್ನ. ಆ್ಯಕ್ಚುಲಿ ಏನಂತಂದರೆ ನಾನು ಮೊದಲಿಂದನೂ ಅಷ್ಟೇ ಲೈಕ್ ಈ ಥರ ದೋಸೆ, ಇಡ್ಲಿ, ಪಡ್ಡು, ಈ ಪೂರಿ ಈ ಥರ ಎಲ್ಲ ಬ್ರೇಕ್ಫಾಸ್ಟ್ ಏನಿದಾವಲ್ಲ ತುಂಬ ಕಡಿಮೆ ನಾನು ಮಾಡೋದು. ರೇರ್ಲಿ ಯಾರಾದರೂ ಬಂದರೆ, ಇಲ್ಲ ಅಂತಂದರೆ ನಮ್ಮ ಅತ್ತೆ ಮನೆಗೆ ಹೋಗಿದರೆ, ಸೊ ಆ ಟೈಮಲ್ಲಿ ಮಾತ್ರ. ಇಲ್ಲ ಅಂತಂದರೆ ಈ ಥರ ಹೆಲ್ದಿ ಏನಾದರೂ ಬ್ರೇಕ್ಫಾಸ್ಟ್, ಓಟ್ಸಿಂದು ಈ ಥರ ಚಿಯಾ ಪುಡಿಂಗ್, ಇಲ್ಲ ಅಂತಂದರೆ ಏನಾದರೂ ಓಟ್ಸ್ ದೋಸೆ, ಇಲ್ಲಾಂದರೆ ಹೆಸರು ಕಾಳು ದೋಸೆ, ಈ ಥರ ಹೆಲ್ದಿ ಆಗಿರೋವಂಥ ಆ ರೆಸಿಪೀಸ್ನ ನಾನು ಆದಷ್ಟು ಇನ್ಕ್ಲೂಡ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತೀನಿ. ಪಿಂಟು ಮ್ಯಾಂಗೋ ತಗೊಂಡು, ಪಿಂಟುಗೆ ಮ್ಯಾಂಗೋ. ಈಗ ನೋಡಿ ಪಿಂಟು ಎಷ್ಟು ಇಷ್ಟಪಡ್ತೈತಿ. ಪಿಂಟು ಮ್ಯಾಂಗೋ ಬೇಕು? ಪಿಂಟು ಮ್ಯಾಂಗೋ ಬೇಕಾ ನಿಂಗೆ? ಮ್ಯಾಂಗೋ ಬಾ 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 ಬಾ. ಮ್ಯಾಂಗೋ 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 ಪಿಂಟುಗೆ. ಸೊ ಈ ಥರ ಪಪ್ಪಿ ಇದ್ದರೆ ಮನೆಯಲ್ಲಿ ನಾವು ಏನು ಕೊಡ್ತೀವಲ್ಲ ಫುಡ್, ಅದನ್ನೇ ಅವರು ಅಭ್ಯಾಸ ಮಾಡ್ಕೊಳ್ತಾರಂತೆ. ನಾವು ನಾನ್ ವೆಜ್ ಕೊಡೋದೆಲ್ಲ ಮೊದಲೇ ಕಲಿಸ್ಬಿಟ್ರೆ ಅವರಿಗೆ ಅದೇ ಬೇಕು, ಬೇರೆ ತಿನ್ನೋದಕ್ಕೆ ಇಷ್ಟಪಡಲ್ಲ ಅಂತ ಹೇಳ್ತಿರ್ತಾರೆ. ಹಾಗಾಗಿ ನಾನು ನಾನ್ ವೆಜ್ ಕೊಡೋಕ್ಕೆ ಹೋಗಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಏನಿದ್ರು ಎಗ್, ಲೈಕ್ ಮನೆಯಲ್ಲಿ ರೊಟ್ಟಿ, ಚಪಾತಿ, ರೈಸ್ ಆ್ಯಂಡ್ ಕುಕ್ ಮಾಡಿರೋಂಥ ವೆಜಿಟೇಬಲ್ಸು ಈ ಥರ ಕೊಡಬೇಕಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲೇನು ಅಂತಂದರೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಅದು ಇದು ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡ್ಮೇಲೆ ಮತ್ತೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮಧ್ಯಾಹ್ನಕ್ಕೆ. ಇಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಇದು ವೆಯ್ಟ್ ಲಾಸ್ಗೆ ತುಂಬ ಚೆನ್ನಾಗಿರುತ್ತೆ, ಒಂದು ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ಆ್ಯಕ್ಚುಲಿ ಏನು ಗೊತ್ತಾ, ನನಗೊಂದು ಬ್ಯಾಡ್ ಹ್ಯಾಬಿಟ್ ಇದೆ. ಏನಂತಂದರೆ ಅಡುಗೆ ಮಾಡಬೇಕಾದ್ರೆ ಮಾಡ್ತಾ ಈ ಥರ ಲೈಕ್ ಡ್ರೆಸ್ಗೆಲ್ಲ ಹೊರಿಸ್ಕೊಳ್ಬಿಡೋದು. ಅದು ಅಂತೂ ಎಷ್ಟು ಸಲ ಅವಾಯ್ಡ್ ಮಾಡಬೇಕು ಅಂದ್ರೆ ಆಗ್ತಾನೇ ಇಲ್ಲ. ಹಾಗಾಗಿ ಈ ಥರ ಆ್ಯಪ್ರಾನ್ ಎಲ್ಲ ಹಾಕ್ಕೊಳ್ತಿರ್ತೀನಿ. ಎದಕ್ಕೆ ಬರ್ತಾಳಂದರೆ ಸ್ಟ್ಯಾಂಡ್ ಮೇಲೆ ಅಕ್ಕಿ ಇದಾವೆ, ಅಕ್ಕಿ ತೊಗೊಳಕ್ಕೆ ಬಂದ್ಬಿಡ್ತಾವ ಸೈ ಅಂತ ನೋಡಪ್ಪ. ನಾನು ಸ್ವಲ್ಪ ಆ ಕಡೆ ತಿರುಗಿದ್ರೆ ಸ್ವಲ್ಪ ಹಿಂಗೆ ತೊಗೊಂಡ್ಬಿಡ್ತಾವ. ಏನೋ ನಡಿ ನೋಡ್ರಿ ನಮ್ಮ ಮಮ್ಮಿ ಹಿಂಗ್ ಮಾಡ್ತಾರೆ. ಅವತ್ತು ಕೊಟ್ಟಿದ್ರು ಒಂದು ಗಿಫ್ಟ್ ಕೊಡ್ತಾರ ಅಂದ್ರು. ಈ ರೆಸಿಪಿಗೆ ನಾನು 3 ಟೊಮ್ಯಾಟೋನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಹಸಿ ಶುಂಠಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಬೇಕು. ಇದನ್ನೆಲ್ಲ ಹಾಕ್ಕೊಂಡು ನಾವು ಮಿಕ್ಸಿ ಮಾಡ್ಕೋಬೇಕಿದ್ದ. ಬೇಕಿದ್ರೆ ನೀರು ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಸೊ ಈ ಥರ ಮಾಡ್ಕೊಂಡಿರೋದನ್ನ ಸೈಡಿಗೆ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಒಂದು ಪ್ಯಾನಿಗೆ ಆಯಿಲ್ನ ಹಾಕ್ಕೊಳ್ತಿದ್ದೀನಿ. ಒಂದು 4 ಟೇಬಲ್ ಸ್ಪೂನಷ್ಟು, 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಹಾಗೆ ಇದಕ್ಕೆ ಕರಿಬೇವು ಆ್ಯಂಡ್ ಒಂದು ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದನ್ನು.
ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಈ ಥರ ನಮಗೆ ರೆಡ್ ಕಲರ್ ಅಂದರೆ ಖಾರ ಪುಡಿ ಹಾಕ್ಕೊಳ್ಳೋದು ಬೇಡ ಅಂತಂದರೆ ನಾವು ಇದಕ್ಕೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೋಬೋದು. ಪೇಸ್ಟ್ ರೀತಿ ನಾವು ಮಿಕ್ಸಿ ಮಾಡಿದ್ವಲ್ಲ ಅದಕ್ಕಾದರೂ ಹಾಕ್ಕೋಬೋದು. ಇಲ್ಲ ಅಂತಂದರೆ ಈಗ ಅಂದರೆ ನಾವು ಫ್ರೈ ಮಾಡೋ ಟೈಮಲ್ಲಿ ಆನಿಯನ್ಸ್ ಜೊತೆ ನಾವು ನಮಗೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೋದು. ಅದೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನನಗೇನು ಅಂತಂದರೆ ಗ್ರೇವಿಗೆ ಸ್ವಲ್ಪ ರೆಡ್ ಕಲರ್ ಇದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಆನಿಯನ್ಸ್ ಎಲ್ಲ ಫ್ರೈ ಆದಮೇಲೆ ಉಪ್ಪು ಹಾಗೆ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. 1-2 ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ನೆಕ್ಸ್ಟ್ ಹಾಕ್ಕೊಳ್ಳೋದು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ. ನಿಮಗೆ ಯಾವ ಥರ ಸ್ಪೈಸಸ್ ಇಷ್ಟ ಆಗುತ್ತಲ್ಲ ಅದನ್ನು ನೀವು ಯೂಸ್ ಮಾಡ್ಬೋದು. ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆ್ಯಂಡ್ ಇದನ್ನು ಹಾಕ್ಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಒಂದು ಸ್ವಲ್ಪ ಖಾರ ಜಾಸ್ತಿ ಇರಲಿ ಅಂಥೇಳಿ ಒಂದು 3 ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಖಾರ ಬೇಗ ಹೊತ್ಬಿಡುತ್ತೆ. ಹಾಗಾಗಿ ಫ್ಲೇಮ್ನ ತುಂಬ ಚಿಕ್ಕದಾಗಿ ಇಟ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಖಾರ ಪುಡಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಇದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮ್ಯಾಟೊ ಪ್ಯೂರಿನ ಅದನ್ನು ಹಾಕ್ಕೊಳ್ತಿದ್ದೀನಿ. ಅದನ್ನ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ. ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು. ಇನ್ನೂ ಬೇಕಿದ್ದರೆ ಸ್ವಲ್ಪ ನೀರೂ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಲಾಸ್ಟಿಗೆ ಗೊತ್ತಾಗುತ್ತೆ. ನೀರೇನು ಹೆಚ್ಚು ಕಮ್ಮಿ ಹಾಕಿದರೆ ಏನೂ ಆಗೋದಿಲ್ಲ, ನಾವು ಅಡ್ಜಸ್ಟ್ ಮಾಡ್ಕೋಬೋದು. ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನಾವು ಒಂದು 2-4 ನಿಮಿಷ ಕುದಿಸ್ಕೊಂಡು ಇದು ಈ ಥರ ನೋಡಿ ಸ್ವಲ್ಪ ಗಟ್ಟಿಯಾಗುತ್ತೆ ನಮಗೆ ಕನ್ಸಿಸ್ಟೆನ್ಸಿ. ಆ್ಯಂಡ್ ಈಗ ಹಿಂದಿನ ದಿನ ರಾತ್ರಿಯೇ ನಾನು ರಾಜ್ಮಾ ಕಾಳನ್ನ ನೆನೆಸಿಟ್ಟಿದ್ದೆ. ಆ್ಯಂಡ್ ಬೆಳಗ್ಗೆ ಇದನ್ನು ಕುಕ್ಕರ್ಗೆ ಒಂದು 5 ವಿಷಲ್ ಕುಕ್ಕರ್ಗೆ ಹಾಕಿ ಕುದಿಸ್ಕೊಂಡಿದ್ದೀನಿ. ಸೊ ಬಾಯ್ಲ್ ಮಾಡಿ ಇಟ್ಕೊಂಡಿರೋವಂಥ ರಾಜ್ಮಾ ಕಾಳನ್ನ ಯೂಸ್ ಮಾಡ್ತಿದ್ದೀನಿ. ಇದು ಬಂದುಬಿಟ್ಟು ಪ್ರೋಟೀನ್ಗೆ ರಿಚ್ ಇರುವಂಥ ಫುಡ್ಡು. ಯಾವಾಗಲೂ ಬರೀ ತರಕಾರಿ ಪಲ್ಯ ಮಾಡ್ಕೊಂಡು ತಿನ್ನೋದಲ್ಲದೆ ಒಂದು ವಾರದಲ್ಲಿ 2 ಸಲ ಆದರೂ ಈ ಥರ ಕಾಳಿನ ಪಲ್ಯಗಳನ್ನ ಮಾಡಿಕೊಂಡ್ರೆ ನಮಗೆ ಹೆಲ್ತ್ಗೂ ತುಂಬ ಒಳ್ಳೆಯದು. ಆ್ಯಂಡ್ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಬೇಕು ಅನ್ಕೊತಿರ್ತಿರಲ್ಲ ಅಂಥವ್ರು ಕಂಪಲ್ಸರಿ ಈ ಥರ ಎಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಆ್ಯಂಡ್ ಈಗೇನು ಮಾಡಬೇಕು ಅಂದರೆ ರಾಜ್ಮಾ ಕಾಳನ್ನ ಹಾಕ್ಕೊಂಡು 1 ನಿಮಿಷ ಕುಕ್ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಇಲ್ಲಿ ಮೇಯ್ನಾಗಿ 2 ಕಟ್ಟಷ್ಟು ನಾನು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಈ ಥರ ಎಲ್ಲ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಎಲ್ಲ ನಮಗೆ ಯೂಸ್ ಮಾಡ್ಕೋಬೋದು. ನಿಮಗೆ ಯಾವುದೇ ಥರದ ಸೊಪ್ಪಿರಲಿ ಇದರಲ್ಲಿ ಯೂಸ್ ಮಾಡ್ಬೋದು. ಪಾಲಕ್, ಮೆಂತೆ ಅಥವಾ ನಮಗೆ ಏನಂತ ಹೇಳ್ತೀವಿ ರಾಜಗಿರಿ ಪಲ್ಯ ಅಂತ ಹೇಳ್ತೀವಲ್ಲ ಅದನ್ನಾದರೂ ಹಾಕ್ಕೊಡ್ಬೋದು. ಅದನ್ನ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಕುದಿಸ್ಕೊಳಕ್ಕೆ ಹೋಗಬೇಡಿ ಸೊಪ್ಪನ್ನ, ಅದರಲ್ಲಿರೋವಂಥ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರಲ್ಲ. ಹಾಗಾಗಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಬರೀ ರಾಜ್ಮಾ ಕಾಳಿನ ಪಲ್ಯ ಮಾಡೋದಲ್ಲದೆ ಅದಕ್ಕೆ ಈ ಥರ ಸೊಪ್ಪೆಲ್ಲ ಯೂಸ್ ಮಾಡಿ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ಹೆಲ್ತ್ಗೂ ತುಂಬ ಒಳ್ಳೆಯದು. ಆ್ಯಂಡ್ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಕುದಿಸ್ಕೊಂಡ್ಮೇಲೆ ಇಳಿಸ್ಕೊಂಡು ಬಿಡೋದು. ಆ್ಯಂಡ್ ಇಲ್ಲಿ ನೋಡಿ ಆರಾಧ್ಯ ರೊಟ್ಟಿ ಮಾಡ್ತಿದ್ದಾಳೆ. ದಿನ ಅಷ್ಟೇ ನಾವು ರೊಟ್ಟಿ ಮಾಡಿಸ್ಬೇಕಾದ್ರೆ ಅವಳು ರೊಟ್ಟಿ ಮಾಡ್ತಿರ್ತಾಳೆ. ಆಂಟಿ ನನಗೂ ರೊಟ್ಟಿ ಹಿಟ್ಟು ಕೊಡಿ ನಾನು ಮಾಡ್ತೀನಿ ಅಂತ. ಆ ಮಾಡಿದ ರೊಟ್ಟಿನ ಕಂಪಲ್ಸರಿ ಮನೇಲಿ ಯಾರಾದರೂ ತಿನ್ನಲೇಬೇಕು. ಅವ್ರ ಅಪ್ಪಗಾದರೂ ತಿನ್ನಿಸ್ತಾಳೆ, ಇಲ್ಲಾಂದರೆ ನನಗಾದರೂ ಕೊಡ್ತಿರ್ತಾಳೆ. ತುಂಬ ಬೇಗ ಕಲಿತಾಳೆ. ನನಗೆ ರೊಟ್ಟಿ ಬರಲ್ಲ, ಬಟ್ ಅವಳಂತೂ ತುಂಬ ಬೇಗ ಕಲಿತಾಳೆ. ಆ್ಯಂಡ್ ನಮ್ಮ ಮಧ್ಯಾಹ್ನದ ಊಟಕ್ಕೆ 2 ರೊಟ್ಟಿ ತೊಗೊಂಡಿದ್ದೀನಿ. ಆ್ಯಂಡ್ ನಾನು ಮಾಡಿರೋವಂಥ ರಾಜ್ಮಾ ಪಾಲಕ್ಕಿನ ಕರ್ರಿ ಸಖತ್ತಿತ್ತು ಟೇಸ್ಟು. ಒಂದ್ಸರಿ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಹಾಗೆ ಇದ್ರ ಜೊತೆ ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ನನ್ನ ಮಧ್ಯಾಹ್ನದ ಲಂಚ್. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.